ತುಂಬಿದಂತಹ ಸಭೆ ಇದು. ನಾಟ್ಯ ಮಾಡುವುದಕ್ಕೆ ಸರಿಯಾದ ವೇದಿಕೆ. ನನಗೆ ಪ್ರತಿಸ್ಪರ್ಧಿಯಾಗಿ ನಾಟ್ಯ ಮಾಡುವವರಿದ್ರೆ ಬರಲಿ, ನೋಡೋಣ. ಯಾರು ಬರೋದಿಲ್ಲ. ಬಹಳ ಅದ್ದೂರಿಯಾದ ಕಾರ್ಯಕ್ರಮವನ್ನು ಏರ್ಪಡಿಸಿದವರು ನೀವಿದ್ದೀರಿ. ಈ ಪ್ರೇಕ್ಷಕ ವರ್ಗದಲ್ಲಿ ನಾನು ಕೂಡ ಪ್ರೇಕ್ಷಕನಾಗಿಯೇ ಇದ್ದವ. ಏಕೆಂದರೆ ಕಾರ್ಯಕ್ರಮದ ಅಂದಚಂದವನ್ನು ಕಣ್ತುಂಬಿಕೊಳ್ಳಬೇಕೆನ್ನುವ ಕಾರಣಕ್ಕಾಗಿ. ಆದರೆ ಜಡದ ಮುಖಿ ಆಡಿದಂತಹ ನುಡಿಯನ್ನು ಕೇಳಿ ಸ್ವಾಭಿಮಾನ ಕೆರಳಿ ವೇದಿಕೆ ನೇರುವಂತಾಯಿತು. ಅಪ್ಪಣೆಯನ್ನು ಕೇಳ್ತಾ ಇದ್ದೇನೆ, ನನಗೆ ಅನುಮತಿ ನಿಂತದ್ದು ಹೌದಂತಾದರೆ ನಾಟ್ಯವನ್ನು ನಾನು ಮಾಡಿ ಆಕೆಯನ್ನು ನಾಟ್ಯ ಸ್ಪರ್ಧೆಯಲ್ಲಿ ನಾನು ಸೋಲಿಸ್ತೇನೆ. ಆಕೆಯಲ್ಲಿ ನೀನು ನಾಟ್ಯದಲ್ಲಿ ಸ್ಪರ್ಧಿಸಬೇಕು ಅಂತಿದ್ದರೆ ನೀನು ಹೆಜ್ಜೆ ಕಟ್ಟಿ ಹೆಜ್ಜೆ ಹಾಕುವುದಕ್ಕೆ ಅಭ್ಯಾಸ ಮಾಡಿದ್ದಿರ್ಬೇಕಲ್ಲ. ಮಟ್ಟಿಗೆ ಕಲ್ತಿದ್ದೆ, ಗೊತ್ತುಂಟ? ಹೌದು ಗುರುವರೇ, ಯಾರೂ ಬರುವುದಿಲ್ಲ ಅಂತ ಮಾಡಿದ್ದು, ಆದ್ರೆ ಒಬ್ಬ ಬಂದೇ ಬಿಟ್ಟಲ್ಲ. ಒಂದೇ ಬಿಟ್ಟಲ್ಲ. ಹೌದು, ಮೇಲಿನಿಂದ ಹರಿದು ಬಿದ್ದನೋ ಅಥವಾ ಭೂಮಿ ಒಡೆದು ಮೇಲೆ ಬಂದನೋ, ಗಾಳಿಯಿಂದ ತೂರಿ ಬಂದನೋ ಅಲ್ವಾ ಎಂಬ ಹಾಗೆ ಬಂದೇ ಬಿಟ್ಟ. ಹುಡುಗಿನೇ ಹುಡುಗ ಬಾರ ಇಲ್ಲಿ. ಏನಜ್ಜ? ಅಜ್ಜ? ಯಾರಜ್ಜ? ನೀವು ಅಜ್ಜ ಅಲ್ವಾ? ಏ ಪುಟ್ಟ ಬಾರ ಇಲ್ಲಿ. ಏನಜ್ಜಿ? ಅಜ್ಜ ಹೊಸ ಹುಡುಗಿ ಅಂತ ಕರಿ. ಹೊಸ ಹುಡುಗಿ ಹಳೆ ಹುಡುಗಿ? ಯಾವ್ದಾದ್ರು ಕರಿ. ಹಳೆ ಹುಡುಗಿ ಆದ್ರೂ ಇಡ್ಲಿಲ್ಲ, ಹೊಸ ಹುಡುಗಿ ಆದ್ರೂ ಇಡ್ಲಿಲ್ಲ. ಹಳೆ ಹೊಸ ಹುಡುಗಿ ಎರಡು ಸೇರಿಸಿ ಕರಿತೀಯಾ? ಯಾಕೆ ಬಂದ್ಯಾ ನೀನು ನಾಟ್ಯ ಸ್ಪರ್ಧೆಗೆ? ಇದೇನು ಸಂತೆಯ ಬೀದಿ ಅಂತ ಮಾಡಿದ್ಯಾ? ಅಲ್ಲಿ ನೀವಿರುವಾಗ ನಾನು ಯಾಕೆ ಬರ್ತೆ? ಅಥವಾ ಆಟ ಆಡುವ ಮೈದಾನ ಅಂತ ಮಾಡಿದ್ಯಾ? ಇದು ವೇದಿಕೆ ಅಲ್ವಾ? ಗೆಜ್ಜೆ ಕಟ್ಟಿದವರಿಗೆಲ್ಲ ಹೆಜ್ಜೆ ಹಾಕ್ಲಿಕ್ಕೆ ಬರುವುದಿಲ್ಲಪ್ಪ. ಹೆಜ್ಜೆ ಹಾಕಲು ಭಾರತೀಯರು ಗೆಜ್ಜೆ ಕಟ್ಟುವ ಗೋಜಿಗೆ ಹೋಗುದಿಲ್ಲ ಅಜ್ಜಿ. ಯಾಕೆ ಸುಮ್ಮನೆ ಕೋಲ್ ಕೊಟ್ಟು ಪೆಟ್ಟು ತಿನ್ನುತ್ತಾ ಇದ್ದೀರಿ ನೀವು? ನೋಡು ನೋಡು, ನಾಟ್ಯ ನೋಡುವ. ಆಗಲೇ ಪ್ರಾರಂಭವಾಗಲಿ ನಿಮ್ಮಿಬ್ಬರ ನಾಟ್ಯ. ದೇವತಾಸ್ತುತಿ ಗೈಯುತ್ತಿರುವರು ಗಿರೀಶ, ಗಿರೀಶ, ದೇವತಾಸ್ತುತಿ ಗೈಯುತ್ತಿರುವರು ಆಸನ ತಗೊಂಡ್ಬಲ್ಲ. ಸಭೆಗೆ ಸಭೆಗೆ ವಂದಿದೆ, ಸಭೆಗೆ ವಂದಿದೆ, ಸಭೆಗೆ ವಂದಿದೆ. ಪೂರ್ವಿ ರಾಗ, ಪೂರಿ ರಾಗ. ಇಲ್ಲ ಕರ್ಮ ಕರ್ಮ ನಾಳೆ ಬೆಳಿಗ್ಗೆ ಪೂರ್ವಿ ರಾಗ, ಪೂರಿ ರಾಗ, ಪೂರ್ವಿ ರಾಗ ವಿಲಾಸಗಾನಲು ನಾಟ್ಯವಾಡಿದರು. ಪೂರ್ವಿ ರಾಗ ವಿಲಾಸಗಾನಲು ನಾಟ್ಯವಾಡಿದರು. ಸುರದ ಸುಂದರ ನಾಟ್ಯ
ಧರಿಗಿಡ ಧೌನರಂಗ ಧರಿಗಿಡ ಧೌನರಂಗ ಶಿವ ಕುಣಿದ ಶಿವ ಕುಣಿದ ನೀವೀವರೆನುದಾದರ ನಿಮದಿ ಹೊರಸೆನು ಎಂತಹ ಒಂದು ಸೊಗಸಾಗಿದೆ. ಹೌದೇ ಹೌದು. ನಿಜವಾಗಿ ನೋಡುವವರ ಕಣ್ಣಿಗೊಂದು ಹಬ್ಬವೇ. ಸ್ಪರ್ಧಾತ್ಮಕವಾದ